ವ್ಯಾಸ ಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ನಿಮಗೆಲ್ಲರಿಗೂ ಆದರದ ಸ್ವಾಗತ ಕೋರುತ್ತಾ ಆದಿಪರ್ವ ವ್ಯಾಸ ಭಾರತ ಮೂಲ ಅಭಿನವ ಭಾರತದ ಆದಿಪರ್ವ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ಈಗ ಹೇಳಬೇಕಾಗಿದೆ. ಮಹಾಭಾರತ ವಾಚನ ಮಾಡುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ಅಂತ ಯೂನಿವರ್ಸಿಟಿ ಪ್ರೊಫೆಸರ್ ಆದ ನಾರಾಯಣಾಚಾರ್ಯರು ಹೇಳಿದ್ದಾರೆ. ಅದು ಆ ಅನುಭವ ನನಗೂ ಆಗ್ತಾಯಿದೆ. ವಾಚನ ಮಾಡಿದವರಿಗೆ, ಕುಳಿತು ಕೇಳಿದವರಿಗೆ ಆಗುತ್ತೆ. ತಿರುಚಿ ಬರೆಯುವುದರಿಂದ ಅಲ್ಲ, ದುರ್ವಿಚಾರದಿಂದ ಬರೆಯುವುದಲ್ಲ. ಸದ್ವಿಚಾರದಿಂದ ಸುಸಂಬದ್ಧವಾಗಿ ಸಮಂಜಸವಾಗಿ ಆ ಕೆಲಸವನ್ನು ನಾನು ಮಾಡಿದ್ದೇನೆ. ಶ್ರೀಕೃಷ್ಣನ ಪ್ರೇರಣೆಯಿಂದ. ದ್ರೌಪದಿ ಸ್ವಯಂವರದ ಸಂದರ್ಭ. 10 ದಿನ ಸ್ವಯಂವರವನ್ನು ದ್ರುಪದ ಮಹಾರಾಜ ಏರ್ಪಡಿಸಿದ್ದಾನೆ. 9 ದಿನ ಆದರೂ ದ್ರೌಪದಿ ಯಾರಿಗೂ ಮಾಲೆಯನ್ನು ಹಾಕಿಲ್ಲ. ಆ ಸ್ವಯಂವರದಲ್ಲಿ ಕೃಷ್ಣನಿಗೆ ಅವಳು ಮಾಲೆ ಹಾಕಿಬಿಡ್ತಾಳೆ ಎಂದು ಅವಳ ಅಣ್ಣ ದುಷ್ಟದ್ಯುಮ್ನ ಆಲೋಚನೆ ಮಾಡ್ತಾನೆ, ಅವಳ ಕೃಷ್ಣನ ಎದುರಿಗೆ ನಿಂತಾಗ. ಆದರೆ ಅವರಿಬ್ಬರ ನಡುವೆ ಅಣ್ಣ ತಂಗಿಯರ ಅವಿನಾಭಾವ ಕಂಡು ಮೂಕ ವಿಸ್ಮಿತನಾಗುತ್ತಾನೆ. ಸ್ವಯಂವರ ಮಂಟಪದಲ್ಲಿ ದ್ರೌಪದಿಗೆ ಕೃಷ್ಣ ಅಣ್ಣನಾಗಿ ಕಂಗೊಳಿಸಿದ್ದಾನೆ. ಕೃಷ್ಣನಿಗೆ ದ್ರೌಪದಿ ತಂಗಿಯಾಗಿ ಕಂಗೊಳಿಸಿದ್ದಾಳೆ. ಒಂಬತ್ತು ದಿನಗಳು ಹೀಗೆ ಕಳೆದು ಹೋಗಿವೆ. ದ್ರೌಪದಿ ಈವರೆಗೆ ಯಾರನ್ನೂ ಇಷ್ಟಪಟ್ಟಿಲ್ಲವಲ್ಲ. ಅವಳ ಮುಖದಲ್ಲಿ ನಿರಾಶೆ ಕಂಡ ದ್ರುಪದನು ದುಷ್ಟದ್ಯುಮ್ನನು ಚಿಂತಿತರಾಗಿದ್ದಾರೆ. ವಿಚಾರಪ್ರಿಯನಾದ ಶ್ರೀಕೃಷ್ಣ ಅಷ್ಟಸಿದ್ಧಿಗಳಲ್ಲಿ ಈಶತ್ವವನ್ನು ಪಡೆದ ಅವತಾರ ಸ್ವರೂಪಿಯು, ತ್ರಿಗುಣಾತೀತನು, ಸರ್ವಾಂತರ್ಯಾಮಿ, ಪೂಜನೀಯನೆಂದೇ ಆ ದ್ವಾಪರ ಕಾಲದಲ್ಲಿ ಬಲ್ಲವರೇ ಬಲ್ಲರಲ್ಲ. ಇವತ್ತಿಗೂ ಅಷ್ಟೇ ಶ್ರೀಕೃಷ್ಣನ ಆ ಅಲೌಕಿಕ ಶಕ್ತಿಯ ಸ್ವರೂಪಿ ಶ್ರೀಕೃಷ್ಣ ಎಂದು ದೇವಾಲಯಗಳಲ್ಲಿ ಮನೆಗಳಲ್ಲಿ ಪೂಜನೀಯನಾಗಿದ್ದಾನೆ ಅಲ್ಲವೇ? ಕೃಷ್ಣ ಬಲರಾಮ ಒಂದೇ ಅತಿಥಿ ಗೃಹದಲ್ಲಿ ಉಳಿದುಕೊಂಡಿದ್ದರು. ಕೃಷ್ಣ ಬಲರಾಮನಿಗೆ ಹೇಳಿ ದ್ರುಪದನ ಬಳಿಗೆ ಬಂದಿದ್ದಾನೆ. ಆ ರಾತ್ರಿ 9ನೇ ದಿನದ ರಾತ್ರಿ. ಅದೇ ಸಮಯಕ್ಕೆ ದ್ರುಪದನು 9 ದಿನ ಕಳೆದರೂ ಸ್ವಯಂವರಕ್ಕೆ ಅರ್ಜುನನು ಬರಲಿಲ್ಲವಲ್ಲ
ಎಂದೇ ಅನ್ಯಮನಸ್ಕನಾಗಿ ಕುಳಿತಿದ್ದಾನೆ. ಕೃಷ್ಣನು ಬರುತ್ತಿದ್ದಂತೆ ಅವನನ್ನು ಆದರದಿಂದ ಬರಮಾಡಿಕೊಂಡು ಕೇಳುತ್ತಾನೆ, ಕೃಷ್ಣ, ನಿನಗೆ ಅತಿಥಿ ಗೃಹದಲ್ಲಿ ಎಲ್ಲ ಸೌಕರ್ಯಗಳೂ ಇವೆ ತಾನೆ? ದೃಪದ, ಹಿರಿಯ ರಾಜರು ರಾಜಕುಮಾರರಿಗೂ ಎಲ್ಲವನ್ನೂ ಸುವ್ಯವಸ್ಥಿತವಾಗಿ ಕಲ್ಪಿಸಿಕೊಟ್ಟಿರುವೆ ನೀನು. ನಿನ್ನ ಮಗಳು ಅಗ್ನಿಜೆ ದ್ರೌಪದಿ ಅಸಾಮಾನ್ಯ ಹೆಣ್ಣು, ಅಪೂರ್ವ ಸುಗುಣ ಸುಂದರಿ. ಅವಳನ್ನು ವರಿಸುವವರು ಭಾಗ್ಯಶಾಲಿಯೇ ಕೃಷ್ಣ ಎಂದಿದ್ದಾನೆ ನಸುನಗೆಯಲ್ಲಿ. ಆದರೇನು ಕೃಷ್ಣ, ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಸತ್ತರೆಂಬುದನ್ನು ನಾನು ನಂಬಲಾರೆನು. ದೃಪದ ಹೇಳುತ್ತಾನೆ, ನಿನ್ನ ಮಗಳು ಅಗ್ನಿಜೆ ದ್ರೌಪದಿ ಅಸಾಮಾನ್ಯ ಹೆಣ್ಣು. ಅರ್ಜುನನಿಗಾಗಿ ನೀನು ಅವಳನ್ನು ಪಡೆದಿರುವೆ. ಮಹತ್ತರವಾದ ಯಜ್ಞವನ್ನು ಆಚರಿಸಿ ಅವಳನ್ನು ಪಡೆದಿರುವೆ. ದೃಪದ, ಪಾಂಡವರು ನನ್ನ ಸೋದರತ್ತೆ ಕುಂತಿಯ ಮಕ್ಕಳೆಂಬುದು ನಿನಗೆ ತಿಳಿದಿದೆ ತಾನೆ? ಅವರು ಅರಗಿನ ಮನೆಯಲ್ಲಿ ಸತ್ತರೆಂಬುದನ್ನು ನಾನು ನಂಬಿದ್ದರೆ ಸುಮ್ಮನಿರುತ್ತಿದ್ದೇನೇನು? ಮೊದಲು ಹಸ್ತಿನಾಪುರಕ್ಕೆ ಹೋಗಿ ಭೀಷ್ಮ ವಿದುರರನ್ನು ವಿಚಾರಿಸುತ್ತಿದ್ದೆ. ಕೃಷ್ಣ ಹೇಳ್ತಾನೆ, ಅಲ್ಲವೇ? ಅದಾಗಲೇ ಪಾಂಡವರು ಬದುಕಿದ್ದಾರೆಂದೇ ಚಾರರಿಂದ ನನಗೆ ತಿಳಿದು ಬಂದಿದೆ. ದೃಪದ, ಏಕಚಕ್ರ ನಗರದಲ್ಲಿ ಪಾಂಡವರು ಬ್ರಾಹ್ಮಣ ವೇಷದಲ್ಲಿದ್ದರು. ನರಭಕ್ಷಕ ರಾಕ್ಷಸ ಬಕಾಸುರನನ್ನು ಕೊಂದವನು ಭೀಮಸೇನನೇ ಎಂಬುದು ಸಂಶಯವೇ ಇಲ್ಲ ಜನತೆಯಲ್ಲಿ ಎಂದ ಕೃಷ್ಣನು ತಡೆದು ಹೇಳುತ್ತಾನೆ, ನಿನ್ನ ಮಗಳು ದ್ರೌಪದಿಗೆ ಬರ ಹೇಳು. ನಾಳೆ ಸ್ವಯಂವರದ ಕೊನೆಯ ದಿನ ತಾನೇ. ಆಕೆಗೆ ನಾನು ಮುನ್ಸೂಚನೆ ಕೊಡುವುದಿದೆ ಎಂದ ಕೃಷ್ಣ ಅರ್ಥಗರ್ಭಿತ ನೋಟ ಬೀರಿದ್ದಾನೆ. ದಾಸಿಯರಿಗೆ ಕಳಿಸಿದ ದೃಪದ ಅಂತಃಪುರದಿಂದ ದ್ರೌಪದಿಯನ್ನು ಬರಮಾಡಿಕೊಂಡಿದ್ದಾನೆ. ದ್ರೌಪದಿಯು ಬಂದು ಕೃಷ್ಣನನ್ನು ನೋಡಿದವಳೆ, ಅದೇನು ಭಾವಾನು ಬಂದವು? ಕೃಷ್ಣ ಬಂದೆಯಾ ಎಂದವಳೆ ಬಾಗಿ ಶ್ರೀಕೃಷ್ಣನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದಾಳೆ. ದೃಪದನು ಇದೇನು ಅಪೂರ್ವ ಅನನ್ಯ ಸೋದರಿಕೆ ಸಂಬಂಧವೋ ಎಂದು ಬೆಕ್ಕಸ ಬೆರಗಾಗಿದ್ದಾನೆ ದೃಪದ ಪಾಂಡವರು ಗಡ್ಡ ಬಿಟ್ಟು ಬ್ರಾಹ್ಮಣ ವೇಷ ಧರಿಸಿ ಸ್ವಯಂವರಕ್ಕೆ ಬಂದಿದ್ದಾರೆ. ನೋಡು, ಬ್ರಾಹ್ಮಣರ ಗುಂಪಿನಲ್ಲಿ ಇದ್ದಾರೆ. ನೀನು ಮತ್ಸ್ಯವ್ಯೂಹದ ಲಕ್ಷ್ಯ ಭೇದಿಸಲು ಬ್ರಾಹ್ಮಣರಿಗೂ ಅವಕಾಶ ಕೊಡು ಎಂದೇ. ಅವರಿಗೂ ಬ್ರಾಹ್ಮಣರಿಗೂ ಇದೆ ಅವಕಾಶ ಎಂದು ಘೋಷಣೆ ಮಾಡಿಬಿಡು ಸ್ವಯಂವರ ಮಂಟಪದಲ್ಲಿ ಎಂದಿದ್ದಾನೆ ಕೃಷ್ಣ. ಆಗ ಅರ್ಜುನನು ಮುಂದೆ ಬಂದು ಮತ್ಸ್ಯವ್ಯೂಹ ಲಕ್ಷ್ಯ ಭೇದಿಸಿಯೇ ತೀರುತ್ತಾನೆ ಎಂದ ಕೃಷ್ಣನು ದ್ರೌಪದಿಯತ್ತ ಮುಗುಳ್ನಗೆ ಬೀರಿದ್ದಾನೆ. ಕೃಷ್ಣೇ, ದ್ರೌಪದಿ
ನಿನ್ನ ಅಭೀಷ್ಟ ನೆರವೇರುತ್ತದೆ. ಅರ್ಜುನನಿಗೆ ನೀನು ಮಾಲೆ ಹಾಕುವೆ ಎಂದು ಅವಳನ್ನು ಸಮಾಧಾನಿಸಿದ್ದಾನೆ. ಆಕೆಯ ಮನಸ್ಸು ಹಗುರವಾಗಿದೆ. ಮಾರನೆಯ ದಿನ ಸ್ವಯಂವರದ ಕಡೇ ದಿನ ಮಂಟಪದಲ್ಲಿ ಕುತೂಹಲವೋ ಕುತೂಹಲ. ದ್ರೌಪದಿ ಯಾರನ್ನು ವರಿಸುವಳೋ? ಖ್ಯಾತನಾಮರಾದ ರಾಜ ಮಹಾರಾಜರು ಯುವರಾಜರುಗಳು ಇಂದು ಹಾಜರಾಗಿದ್ದಾರೆ. ದುರ್ಯೋಧನನು, ಕರ್ಣನು, ದುಶ್ಯಾಸನನು, ಅಶ್ವತ್ಥಾಮ, ವಿರಾಟ, ಕೀಚಕ, ಜರಾಸಂಧ ಮತ್ತಿತರರೆಲ್ಲ ಕಾತರದಿಂದ ಕಾದಿದ್ದಾರೆ. ಎಂದಿನಂತೆಯೇ ಬ್ರಾಹ್ಮಣರು ಸೇರಿದ್ದಾರೆ. ಸ್ವಯಂವರ ಮಂಟಪದಲ್ಲಿ ಮಧ್ಯದಲ್ಲಿ ನಿಂತ ದುಷ್ಟದ್ಯುಮ್ನ ಅತಿ ಎತ್ತರದ ಸ್ತಂಭದ ತುದಿಗಿರುವ ಯಂತ್ರದ ಚಕ್ರದೊಂದಿಗೆ ತಿರುಗುವ ಮತ್ಸ್ಯವನ್ನು, ಅದೇ ಸ್ತಂಭದ ಬುಡದ ನೀರಿನ ಕೊಳದಲ್ಲಿ ಕಾಣುವ ಅದರ ಬಿಂಬವನ್ನೇ ನೋಡುತ್ತಾ ಆ ಮತ್ಸ್ಯ ಲಕ್ಷ್ಯವನ್ನು ಭೇದಿಸಲೆಂದೇ ಸಿದ್ಧಪಡಿಸಿದ ಧನುಸ್ಸಿನೊಂದಿಗೆ 5 ಬಾಣಗಳು ಸರಿಯಾಗಿವೆಯೇ ಎಂದು ಮತ್ತೆ ಪರೀಕ್ಷಿಸಿದ್ದಾನೆ. ಆಗ ದ್ರೌಪದಿಯು ಸ್ವಯಂವರ ಮಂಟಪಕ್ಕೆ ಮಂದಗಮನೆಯಾಗಿ ಹೆಜ್ಜೆ ಇಟ್ಟು ನಡೆದು ಬಂದಿದ್ದಾಳೆ. ದ್ರುಪದ ರಾಜನು ಸ್ಪರ್ಧೆ ಪ್ರಾರಂಭವಾಗಲು ಅನುಮತಿ ಇತ್ತಾಗ ದುಷ್ಟದ್ಯುಮ್ನನು ಸಭೆಯತ್ತ ಸುದೀರ್ಘ ನೋಟ ಹರಿಸಿ ವರ ಮಹೋದಯರೆಲ್ಲ ಅವರನ್ನೆಲ್ಲ ಉದ್ದೇಶಿಸಿ ಹೇಳುತ್ತಾನೆ, ಈಗಾಗಲೇ ನಮ್ಮ ರಾಜಕುಮಾರಿ ದ್ರೌಪದಿ ವರನಿಗೆ ಮಾಲೆ ಹಾಕಲು ಬಂದಾಗ ಅವಳ ಮನಸ್ಸನ್ನು ಯಾವ ರಾಜಕುಮಾರರು ಮಹಾರಾಜರು ಗೆಲ್ಲುವುದಾಗಲಿಲ್ಲ. ಈಗಲೂ ಮತ್ಸ್ಯವ್ಯೂಹ ಲಕ್ಷ್ಯ ಭೇದಿಸಿ ದ್ರೌಪದಿಯನ್ನು ವರಿಸುವ ಇನ್ನೊಂದು ಅವಕಾಶ ರಾಜ ಮಹಾರಾಜರಿಗೆಲ್ಲ ನೀಡುತ್ತಿದ್ದೇವೆ. ನೋಡಿ, ಈ ಮತ್ಸ್ಯವ್ಯೂಹ ಸ್ತಂಭದ ಮೇಲಿನ ಯಂತ್ರದ ಚಕ್ರದೊಂದಿಗೆ ತಿರುಗುವ ಮತ್ಸ್ಯವನ್ನು ಸ್ತಂಭದ ಬುಡದ ಕೊಳದ ನೀರಿನಲ್ಲೂ ತಿರುಗುವ ಪ್ರತಿಬಿಂಬವನ್ನೇ ನೋಡುತ್ತಾ ಲಕ್ಷ್ಯ ಭೇದಿಸುವ ಸ್ಪರ್ಧೆಯಲ್ಲಿ ಧನುರ್ವಿದ್ಯಾ ಪ್ರವೀಣರಾದ ರಾಜರು ಒಬ್ಬೊಬ್ಬರಾಗಿ ಬಂದು ಈಗಲೂ ಈ ಸ್ಪರ್ಧೆಯಲ್ಲಿ ವಿಜಯಿಯಾದರೆ ಈ ದಿನವಾದರೂ ಇದು 10ನೇ ದಿನ ನಮ್ಮ ಅಗ್ನಿಕನ್ಯೆ ದ್ರೌಪದಿ ಆ ರಾಜನಿಗೆ ಮಾಲೆ ಹಾಕುವಳು ಎಂದು ದುಷ್ಟದ್ಯುಮ್ನ ಹೇಳಿದ್ದಾನೆ. ಸರದಿಯಂತೆ ರಾಜರುಗಳ ಹೆಸರನ್ನು ಓದಲು ಉಪಕ್ರಮಿಸಿದಾಗ ಸ್ವಯಂವರ ಮಂಟಪದಲ್ಲಿ ಸರ್ವಾಲಂಕಾರ ಭೂಷಣರಾಗಿ ಕುಳಿತ ರಾಜ ಮಹಾರಾಜರುಗಳು ಒಬ್ಬೊಬ್ಬರಾಗಿಯೇ ಸರದಿಯಲ್ಲಿ ಎದ್ದು ಬಂದರು. ಕೆಲವರಂತೂ ಧನುಸ್ಸನ್ನೇ ಹಿಡಿದೆತ್ತಲಾಗದೆ ಹೋದರೆ ಮತ್ತೆ ಕೆಲವರು ಎತ್ತಿ ನಿಲ್ಲಿಸಿದರೂ ಎದೆಯೇರಿಸಿ ಬಗ್ಗಿಸಲಾಗದೆ ಸಪ್ಪೆ ಮೋರೆ ಹಾಕಿ ಹೋಗಿದ್ದಾರೆ. ಇನ್ನು ಕೆಲವರು ಮತ್ಸ್ಯಕ್ಕೆ ಲಕ್ಷ್ಯ ಬಿಟ್ಟು ಬಾಣ ಬಿಡುವಾಗ ಬಾಣವು ಅವರ ಕಿವಿಯ ಕಡುಕನ್ನೇ ತರಚಿ ಬೀಳಿಸುತ್ತಿದೆ. ಇನ್ನು ಕೆಲವರು ಮರೆತು ಮತ್ಸ್ಯಬಿಂಬವನ್ನು ನಿಟ್ಟಿಸದೆ ನೇರವಾಗಿ ತಲೆ ಎತ್ತಿ ತಿರುಗುವ ಚಕ್ರದ ಮತ್ಸ್ಯಕ್ಕೆ ಬಾಣ ಬಿಟ್ಟು ಅಪಹಾಸ್ಯಕ್ಕೀಡಾಗಿದ್ದಾರೆ. ಎಲ್ಲರೂ ಓಹೋ ಎಂದು ಗೊಳ್ಳನೆ ನಕ್ಕಿದ್ದಾರೆ. ಶಲ್ಯ ರಾಜನು ಬಂದು ಬಿಲ್ಲನ್ನೆತ್ತಿ ಎದೆಯೇರಿಸಿ ಬಾಣ ಹೂಡಿ ಲಕ್ಷ್ಯ ಭೇದಿಸಲು ಸಿದ್ಧನಾಗಿ ಮತ್ಸ್ಯಬಿಂಬವನ್ನು ನೆಟ್ಟಿಸಿದವನೇ ಕುಳಿತಲ್ಲೇ ಕೊಸರಾಡಿ ಕುಸಿದು ಬಿದ್ದಿದ್ದಾನೆ.
ಜರಾಸಂಧನು ಬಿಲ್ಲನ್ನೇ ಎತ್ತಲಾಗದೆ ಉಸಿರುಗರೆದು ತಲೆ ತಗ್ಗಿಸಿ ಹೊರಟು ಹೋಗಲು ಪ್ರೇಕ್ಷಕರ ಗುಂಪಿನಲ್ಲಿ ಹೆಂಗಸರು ಮಕ್ಕಳ ನಗೆ ನಗೆ ಅಲೆ ಅಲೆಯಾಗಿ ಹರಿದಿದೆ. ಟಿವಿಯಿಂದಲೇ ಸಭಿಕರತ್ತ ನೋಟ ಬೀರಿ ನಡೆದು ಬಂದ ಶಿಶುಪಾಲನು ಬಿಲ್ಲನ್ನೆತ್ತಿ ಬಗ್ಗಿಸಿ ಎದೆ ಏರಿಸಿ ಕುಳಿತು ಕೊಳದ ನೀರಿನಲ್ಲಿ ತಿರುಗುವ ಮತ್ಸ್ಯ ಬಿಂಬವನ್ನು ನೆಟ್ಟಿಸಿ ಬಾಣಗಳನ್ನು ಬಿಟ್ಟರು. ಲಕ್ಷ್ಯವು ಯಂತ್ರ ಮತ್ಸ್ಯದತ್ತ ಚಲಿಸದೆ ಬಾಣಗಳು ಪ್ರೇಕ್ಷಕರೆದುರಿಗೆ ಹೋಗಿ ಸ್ವಲ್ಪದರಲ್ಲೇ ಬಿದ್ದು ನೆಲ ಕಚ್ಚಿದೆ. ಇದೀಗ ಕರ್ಣನು ಗಜಗಾಂಭೀರ್ಯದಿಂದ ನಡೆದು ಬರುತ್ತಿದ್ದಂತೆಯೇ ಸೂತ ಪುತ್ರ ಕರ್ಣ, ಈ ಸೂತನಿಗೆ ಅವಕಾಶವೇಕೆ ಎಂಬ ಅಪಸ್ವರ ಎದ್ದಿದೆ. ಕರ್ಣನು ವಿಚಲಿತನಾಗದೆ ಇಡೀ ಸಭೆಯತ್ತ ಸಿಂಹಾವಲೋಕನ ಮಾಡಿದ್ದಾನೆ. ಉಚ್ಚ ಸ್ವರದಲ್ಲಿ ಹೇಳುತ್ತಾನೆ, ನೋಡಿ ಸಭಾಸದರೇ, ಬ್ರಾಹ್ಮಣರು ಕ್ಷತ್ರಿಯ ಧನುರ್ವಿದ್ಯೆ ಕಲಿತು ಗುರುಗಳಾಗಿ ಕ್ಷತ್ರಿಯರಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಡುವ ಪರಿಪಾಠ ಇದೆಯಲ್ಲ, ಅದು ವರ್ಣಸಂಕರ ದೋಷವಾಗಲಿಲ್ಲವೇ ಎನ್ನುತ್ತಾನೆ. ಕ್ರೀಡಾಂಗಣದಲ್ಲಿ ಹೇಳಿದ ಆ ಮಾತನ್ನೇ ಇಲ್ಲಿ ಪುನರುಚ್ಚರಿಸಿದ್ದಾನೆ ಕರ್ಣ ಎಂದು ಸಭೆಯತ್ತ ಸುತ್ತಲೂ ನಿಟ್ಟಿಸಿ, ಸೂತನಾದರೇನು, ನಾನು ಬ್ರಾಹ್ಮಣರಲ್ಲಿ ಕ್ಷತ್ರಿಯ ವಿದ್ಯೆ ಕಲಿತವನೇ, ಈಗ ಅಂಗದೇಶದ ರಾಜನಾಗಿರುವುದು ನಿಮಗೆ ತಿಳಿದಿದೆಯಲ್ಲ ಎಂದ ಕರ್ಣನು ಧ್ವನಿ ಏರಿಸಿ ಹೇಳುತ್ತಿರಲು ಇಡೀ ಸ್ವಯಂವರ ಮಂಟಪವು ಸ್ತಬ್ಧವಾಗಿದೆ. ದ್ರೌಪದಿ ಕರ್ಣನ ಕ್ಷಾತ್ರ ತೇಜಸ್ಸನ್ನು ಕೇಳಿದವಳಾಗಿ ಅಪ್ರತಿಭಳಾಗಿದ್ದಾಳೆ. ಓ ದೇವರೇ, ಇದೇನು ನನ್ನ ನಿರೀಕ್ಷೆ ಹುಸಿಯಾಗುವುದೇ ಎಂದು ಶ್ರೀಕೃಷ್ಣನ ಕಡೆ ಆತಂಕದಿಂದ ನೋಡಿದ್ದಾಳೆ. ಕೃಷ್ಣನು ಅವಳಿಗೆ ತನ್ನ ಕಂಗಳ ನೋಟದಲ್ಲೇ ಅಭಯ ನೀಡಿದ್ದಾನೆ. ಇಡೀ ಸ್ವಯಂವರ ಮಂಟಪವೇ ನಿಶ್ಶಬ್ದವಾಗಿರಲು ಆಗ ದುರ್ಯೋಧನನು ತನ್ನ ಮಿತ್ರ ಕರ್ಣನತ್ತ ನೋಡಿ ಮುಂದುವರೆಯಲು ಕಣ್ಸನ್ನೆ ಮಾಡಿ ಪ್ರೋತ್ಸಾಹಿಸಿದ್ದಾನೆ. ಕರ್ಣನು ವಿರೋಚಿತ ನೋಟವನ್ನು ಹರಿಸಿ ಮತ್ಸ್ಯಯಂತ್ರ ಸ್ತಂಭದ ಹತ್ತಿರವಿದ್ದ ಬಿಲ್ಲನ್ನು ತಟ್ಟನೆತ್ತಿ ಕೊಳದ ಬಳಿ ಕುಳಿತವನು ಬಾಣವನ್ನು ಹೆದೆಗೇರಿಸಿ ತಲೆಬಾಗಿ ಆತ್ಮವಿಶ್ವಾಸದಿಂದಲೇ ಕೊಳದ ನೀರಿನಲ್ಲಿ ತಿರುಗುವ ಮತ್ಸ್ಯಬಿಂಬವನ್ನೇ ನಿಟ್ಟಿಸುತ್ತಾ ಒಂದೊಂದಾಗಿ 5 ಬಾಣಗಳನ್ನು 5 ಅವಕಾಶಗಳನ್ನು ಕೊಟ್ಟಿದ್ದಾನೆ. ದೃಪದ 5 ಬಾಣಗಳನ್ನು ಪ್ರಯೋಗಿಸುತ್ತಿದ್ದಂತೆ ಇದೀಗ ಮತ್ತೆ ಲಕ್ಷ್ಯ ಭೇದನವಾಗುವುದೆಂದೇ ಎಲ್ಲರೂ ಕಾತರದಿಂದ ನೋಡಿದ್ದಾರೆ. 5 ಬಾಣಗಳು 1-2 ಇಂಚಿನ ಅಂತರದಲ್ಲಿ ಗುರಿ ತಪ್ಪಿ ಹೋಗಿವೆ. ಮತ್ಸ್ಯ ಲಕ್ಷ್ಯವು ಅಭೇದ್ಯವಾಗಿದೆ. ಕರ್ಣನು ಹತಾಶೆಯಿಂದ ಮುಖದ ಬೆವರೊರೆಸಿಕೊಂಡು ತನ್ನ ಆಸನಕ್ಕೆ ಬಂದಿದ್ದಾನೆ. ಈಗ ಕೃಷ್ಣನ ಪಕ್ಕದಲ್ಲಿ ಕುಳಿತಿದ್ದ ಬಲರಾಮನು ಕೇಳುತ್ತಾನೆ, ಕೃಷ್ಣ, ಇದರಲ್ಲಿ
ಕೃತ್ರಿಮತೆ ಮೋಸ ಏನಿಲ್ಲ ತಾನೆ ಎಂದು ಪಿಸುಗುಟ್ಟಿದ್ದಾನೆ. ಕೃಷ್ಣ ಹೇಳ್ತಾನೆ, ಹಾಗೇನಿಲ್ಲ ಬಲರಾಮ. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಎಂದು ಕೇಳಿರುವೆಯಲ್ಲ ನೀನು ಬಲರಾಮ. ಮುಂದೇನಾಗುವುದೋ ನೋಡೋಣ ಎಂದು ಯೋಗೀಶ್ವರ ಶ್ರೀಕೃಷ್ಣನು ನಸುನಗೆಯಲ್ಲೆಂದಿದ್ದಾನೆ. ದುಷ್ಟದ್ಯುಮ್ನನು, ಕ್ಷತ್ರಿಯರಲ್ಲಿ ಇನ್ನೂ ಪ್ರಯತ್ನಶೀಲರಾಗುವವರು ಯಾರಾದರೂ ಇದ್ದರೆ ಮುಂದೆ ಬರಬಹುದೆಂದೇ ಕಡೆಯ ಬಾರಿ ಒಮ್ಮೆ ರಾಜರುಗಳ ಸಾಲಿನ ಕಡೆ ನೋಡಿದ್ದಾನೆ. ಕೆಲವು ಕ್ಷಣಗಳೇ ಕಳೆದರು. ಯಾವ ರಾಜರೂ ಮುಂದೆ ಬರಲಿಲ್ಲ. ಆಗ ತಂದೆ ದ್ರುಪದನ ಕಡೆ ನೋಡಿದಾಗ ಅವನು ಕೃಷ್ಣನತ್ತ ನೋಡಿದ್ದಾನೆ. ಕೃಷ್ಣ ಬ್ರಾಹ್ಮಣರತ್ತ ನೋಟಾರಿಸಿ ಮುಂದುವರೆಯಲು ಸಂಜ್ಞೆ ನೀಡುತ್ತಿದ್ದಂತೆಯೇ ದ್ರುಪದನು ಇಡೀ ಸ್ವಯಂವರ ಮಂಟಪದ ಸಭಾಸದರತ್ತ, ರಾಜಕುಮಾರರುಗಳತ್ತ, ಮಹಾರಾಜರುಗಳತ್ತ ನೋಟ ಹರಿಸಿ ಈಗ ಬ್ರಾಹ್ಮಣ ಗುಂಪಿನಡೆಗೆ ತಿರುಗಿ ದೃಷ್ಟದ್ಯುಮ್ನನಿಗೆ ಮುಂದುವರಿಯಲು ಕಣ್ಸನ್ನೆಯಲ್ಲಿ ದ್ರುಪದ ಮಹಾರಾಜ ಸೂಚನೆ ನೀಡುತ್ತಿದ್ದಂತೆಯೇ ದುಷ್ಟದ್ಯುಮ್ನನು ಈವರೆಗೆ ನಾವು ನೋಡಿದಂತೆ ಕ್ಷತ್ರಿಯರಲ್ಲಿ ಯಾರಿಂದಲೂ ಮತ್ಸ್ಯವ್ಯೂಹ ಲಕ್ಷ್ಯ ಭೇದಿಸಲಾಗಲಿಲ್ಲ. ಮಹಾರಥಿ ಕರ್ಣನು ಹೇಳಿದಂತೆಯೇ ಬ್ರಾಹ್ಮಣರಲ್ಲೂ ಕ್ಷತ್ರಿಯ ವಿದ್ಯೆಯನ್ನು ಕಲಿತವರಿದ್ದಾರಲ್ಲ, ಅಂತೆಯೇ ನಾವು ಈಗ ಆಲೋಚಿಸಿ ಬ್ರಾಹ್ಮಣರಿಗೂ ಅವಕಾಶ ಕೊಡುತ್ತಿದ್ದೇವೆ. ಕ್ಷತ್ರಿಯ ವಿದ್ಯೆಯನ್ನು ಕಲಿತ ಬ್ರಾಹ್ಮಣರು ಯಾರಾದರೂ ಬ್ರಾಹ್ಮಣರ ಇದ್ದರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಅವಕಾಶ ಕೊಡುತ್ತಿದ್ದೇವೆ ಎಂದು ಉಚ್ಚ ಸ್ವರದಲ್ಲಿ ದುಷ್ಟದ್ಯುಮ್ನ ಘೋಷಿಸಿದ್ದಾನೆ. ಮುಂದಿನ ಸ್ವಯಂವರದ ದೃಶ್ಯವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ.